ಸುಂದರವಾದ ಮುಖಪುಟ, ಚಂದವಾಗಿರೋ ಪುಟಗಳು, ಆದ್ರೆ ಇಷ್ಟಕ್ಕೆ ಇದು ಅದ್ಭುತ ಪುಸ್ತಕ ಅಂತ ಕರೆಯೋದಕ್ಕೆ ಯೋಗ್ಯನಾ? ಇದರಲ್ಲಿ ಬರ್ದಿರೋದೆಲ್ಲ ಸತ್ಯನಾ? ಪ್ರೇರಣಾದಾಯಕನ? ನಮಗ್ ಮೌಲ್ಯಗಳನ್ನ ಕೊಡೋದ? ಈ ವಿಷಯನ ಅದು ಹೇಗ್ ತಾನೇ ನಿಶ್ಚಯ ಮಾಡೋದು? ಈಗ ನೀವು ಹೇಳ್ಬೋದು ಇದು ಸುಲಭದ ಪ್ರಶ್ನೆ ಅಂತ. ಮುಖಪುಟ ನೋಡಿ ಪುಸ್ತಕದ ಗುಣಮಟ್ಟ ಹೇಗ್ ತಿಳ್ಕೊಳಕಾಗತ್ತೆ? ಅದಕ್ಕೋಸ್ಕರ ನೀವು ಅದನ್ನ ಓದ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಸಮಯ ಕೊಡಬೇಕು ಅಲ್ವಾ? ನಿಜವಾಗ್ಲೂ ನಿಮ್ಮ ಯೋಚನೆ ಸರಿಯಾಗೇ ಇದೆ. ಆಶ್ಚರ್ಯದ ವಿಷಯ ಏನು ಅಂದ್ರೆ ಪುಸ್ತಕದ ಬಗ್ಗೆ ನಿಮಗೆ ಎಲ್ಲಾ ವಿಷಯಗಳು ಗೊತ್ತು, ಆದ್ರೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನೀವು ಆ ಮಾತುಗಳನ್ನೆಲ್ಲ ಯೋಚನೆ ಮಾಡೋದಿಲ್ಲ. ವ್ಯಕ್ತಿ ಮೌಲ್ಯನು ಅವ್ರ ವಸ್ತುಗಳಿಂದ, ಅವ್ರ ದೈಹಿಕ ರೂಪದಿಂದ ಮತ್ತು ಅವ್ರ ಸೌಂದರ್ಯದಿಂದ ಅಳೆಯೋದಕ್ಕಾಗಲ್ಲ. ಅದಕ್ಕೆ ನೀವು ಆ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕಾಗತ್ತೆ, ಅವ್ರನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಅವ್ರಿಗೆ ಸಮಯ ಕೊಡ್ಬೇಕಾಗತ್ತೆ. ಆದ್ರೆ ನಾವೇನ್ ಮಾಡ್ತೀವಿ? ಉಡುಗೆ, ಬಣ್ಣ, ಸೌಂದರ್ಯ ನೋಡಿ ಆಕರ್ಷಿತರಾಗ್ಬಿಡ್ತೀವಿ, ಅದೇ ಪ್ರೇಮ ಅಂದ್ಕೊಂಡ್ಬಿಡ್ತೀವಿ. ಆಗಾಗ ಯಾರೋ ಒಬ್ರು ಹೇಳೋದನ್ನ ಕೇಳ್ತಾನೆ ಇರ್ತೀವಿ, ಅವ್ರ ಪ್ರೇಮದ ಕಥೆ ವಿಫಲ ಆಗೋಯ್ತು ಅಂತ, ಅವರಿಗೆ ನೋವು ಸಿಕ್ತು ಅಂತ. ಆದ್ರೆ ಇದರಲ್ಲಿ ದೋಷ ಮತ್ಯಾರ್ದೂ ಅಲ್ಲ, ಸ್ವಯಂ ನಿಮ್ದೆ. ನೀವ ವ್ಯಕ್ತಿಗೆ ಸಮಯ ಕೊಡ್ಲಿಲ್ಲ, ನೀವ ವ್ಯಕ್ತಿ ವಿಚಾರಗಳನ್ನ ಓದ್ಲಿಲ್ಲ. ಪ್ರೇಮ 2 ಕ್ಷಣದಲ್ಲಾಗೋ ಮೃಷ್ಟಾನ್ನ ಅಲ್ಲ. ಅದರ ರುಚಿ ನೋಡ್ಬೇಕು ಅಂದ್ರೆ ನೀವ್ ಇಡೀ ಜೀವನ ಸಮಯ ಕೊಡ್ಬೇಕು. ನೀವ್ ಸಮಯ ಕೊಡಿ, ಒಬ್ರನ್ನೊಬ್ರು ರೂಪದಿಂದಲ್ಲ ಆತ್ಮದಿಂದ ಸೇರ್ಕೊಳ್ಳಿ. ಈ ಸ್ಥಿತಿಯಲ್ಲೇ ಮನಸ್ಸು ಪ್ರಸನ್ನತೆಯಿಂದ ಹೇಳೋದು ರಾಧೆ ರಾಧೆ.